ನಮಸ್ಕಾರ. ಇವತ್ತು ನಾವು ನಮ್ಮ NSEಯಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಬಂದಿರೋಂಥ ಟ್ರೇಡ್ ಆಪರ್ಚುನಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಟ್ರೇಡ್ ಆಪರ್ಚುನಿಟಿಲಿ ಏನು ಇಂಟ್ರೆಸ್ಟಿಂಗ್ ಇದೆ, ಯಾಕೆ ಇವತ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿದೆ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆ, ಸೊ ಈ ಸ್ಟಾಕಲ್ಲಿ ಬಂದಿರೋಂಥ ಆಪರ್ಚುನಿಟಿ ನಾವು ಇದರಲ್ಲಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದರೆ ಹೇಗೆ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದರೆ ಹೇಗೆ ಅನ್ನೋ ಒಂದು ಡೀಟೇಲ್ ಎರಡನ್ನೂ ನಾನು ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡ್ತೀನಿ. ಪ್ಲಸ್ ಈ ಟ್ರೇಡ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡಿ ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಈ ಟ್ರೇಡ್ ಮಾಡೋಕ್ಕಾಯಿತು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಸೊ ನಾನಿಲ್ಲಿ ಹೇಳ್ತಿರೋ ಸ್ಟಾಕ್ ಬಂದ್ಬಿಟ್ಟು IPCA ಲ್ಯಾಬ್ ಅಂತ ಒಂದು ಕಂಪ್ನಿ, NSEಲಿ ಈ ಕಂಪ್ನಿ ಲಿಸ್ಟೆಡ್ ಇದೆ. ಈ ಕಂಪ್ನಿ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಸೊ ಈ ಸ್ಟಾಕ್ ಪ್ರೈಸಲ್ಲಿ ಡಿಸ್ಕಸ್ ಮಾಡೋದ್ರಲ್ಲಿ ಒಂದು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಸ್ಟಾಕಲ್ಲೇ ಒಂದು ಆಪರ್ಚುನಿಟಿ ಬಂತು ಅಂತ ನನಗೆ ಫಸ್ಟ್ ಹೆಂಗೆ ಗೊತ್ತಾಗತ್ತೆ ಅಂದಾಗ, ರೀಸೆಂಟಾಗಿ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, ಈ ಯಾವುದಿದು 27th 28th ಡಿಸೆಂಬರ್ 2024 ನಡೆದಿರೋಂಥ ವರ್ಕ್ಶಾಪಲ್ಲಿ ನಾವು ಇದನ್ನು ಚೆಕ್ ಮಾಡ್ತಾಯಿದ್ವಿ. ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಫೆಸಿಲಿಟಿ ಇದೆ. ಏನು ಫೆಸಿಲಿಟಿ? ಅದರಲ್ಲಿ ಇರೋಂಥ ಡೈಲಿ ರಿಪೋರ್ಟಿಗೆ ಹೋಗಿ ಆ ಡೈಲಿ ರಿಪೋರ್ಟಲ್ಲಿ ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟ್ ಅಂದ್ಬಿಟ್ಟು ಬರುತ್ತೆ. ಈ ರಿಪೋರ್ಟ್ನ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತಂದರೆ, ನಾಳೆಗೆ ಯಾವ್ಯಾವ ಸ್ಟಾಕು ಫ್ರೆಶ್ ಆಗಿ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ, ಫ್ರೆಶ್ ಆಗಿ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ ಅಂದ್ಬಿಟ್ಟು ಒಂದು ಲಿಸ್ಟೇ ಕೊಟ್ಬಿಡುತ್ತದೆ. ಸೊ ಆ ಲಿಸ್ಟಲ್ಲಿ ನಮಗೆ ಫೆಮಿಲಿಯರ್ ಆಗಿರೋಂಥ ಸ್ಟಾಕ್ ಆಗಲಿ ಅಥವಾ F&O ಸೆಗ್ಮೆಂಟಲ್ಲಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ಸ್ ಆಗಲಿ ಅದನ್ನು ತೊಗೊಂಡು ಅದನ್ನು ಚೆಕ್ ಮಾಡ್ತೀವಿ. ಇವಾಗ ಆ ಲಿಸ್ಟಲ್ಲಿ ಒಂದು ಲೆಟಸ್ಸೇ ಒಂದು 10 ಸ್ಟಾಕ್ ಬೈ ಅಥವಾ ಸೆಲ್ ಹೊಸ ಆಪರ್ಚುನಿಟಿ ಬಂದಿದೆ ಅಂದರೆ ನಾವು ಬ್ಲೈಂಡಾಗಿ ಹೋಗಿ ಮಾಡೋದಿಲ್ಲ, ಅದು ಒಂದೊಂದನ್ನು ಚೆಕ್ ಮಾಡ್ಕೊಂಬಿಡ್ತೀವಿ. ಯಾವುದ್ಯಾವ್ದ್ರಲ್ಲಿ ಆಪರ್ಚುನಿಟಿ ಬಂದಿದೆ ಒಂದೊಂದನ್ನು ಚೆಕ್ ಮಾಡ್ಕೊಂಬಿಡ್ತೀವಿ. ಸೊ ಈ 27, 28 ನಡೆದಿರೋಂಥ ವರ್ಕ್ಶಾಪಲ್ಲಿ ನಾವು ನೋಡ್ತಿದ್ದಾಗ ಟಾಟಾ ಮೋಟರ್ಸಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ, ಇನ್ನು ಈ IPCA ಲ್ಯಾಬಲ್ಲಿ ಒಂದಿತ್ತು, ಟ್ರೆಂಟ್ ಅಂತ ಒಂದು ಕಂಪ್ನಿ ಇತ್ತು. ಈ ಥರ ಸುಮಾರು ಕಂಪ್ನೀಸ್ ನಾವು ವರ್ಕ್ಶಾಪ್ ನಡೀತಿರೋವಾಗಲೇ ಆ ವರ್ಕ್ಶಾಪಲ್ಲಿ ಜಾಯ್ನ್ ಆಗಿರೋಂಥ ಮೆಂಬರ್ಸ್ ಆಗಲಿ ನಾನು ಆಗಲಿ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಒಂದೊಂದಾಗಿ ನೋಡೋಣ, ಮಂಡೇಗೆ ಯಾವುದಾದ್ರು ಒಳ್ಳೆ ಆಪರ್ಚುನಿಟಿ ಇದೆಯಾ, ಇದ್ದರೆ ಮಾಡೋಣ ಟ್ರೇಡ್ ಅಂದ್ಬಿಟ್ಟೆ ಚೆಕ್ ಮಾಡ್ತಾ ಬಂದ್ವಿ. ಚೆಕ್ ಮಾಡ್ತಿರೋವಾಗ ಸಿಕ್ಕಿರೋಂಥ ಈ ಸ್ಟಾಕು IPCA ಲ್ಯಾಬ್ ಅನ್ನೋ ಒಂದು ಕಂಪ್ನಿ. ಸೊ ಇದರಲ್ಲಿ ಚೆಕ್ ಮಾಡ್ತಿದ್ದವಾಗ ನಮಗೆ ಒಂದು ನ್ಯೂ ಬೈ ಸ್ಪೀಡ್ ಸಿಗ್ನಲ್, ಡೈನಮಿಕ್ ಸಿಸ್ಟಮಲ್ಲಿ ಸ್ಪೀಡ್ ಸಿಗ್ನಲ್ ಬಂದ್ಬಿಟ್ಟು ನ್ಯೂ ಬೈ ಅಂತ ರಿಪೋರ್ಟಲ್ಲಿ ಬಂದ್ಬಿಡ್ತು. ಅಂದರೆ ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಇವಾಗ ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ ಅಂತ ಬ್ಲೈಂಡಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ ಅಂದರೆ ಇದು ಕ್ಲಿಯರ್ ಆಪರ್ಚುನಿಟಿ ಇದೆಯಾ, ಇದರಲ್ಲಿ ಏನು ಅಷ್ಟು ಸ್ಪೆಷಲ್ ಇದೆ, ಈ ಪರ್ಟಿಕ್ಯುಲರ್ ಟ್ರೇಡ್ ನಾನು ಮಾಡೋದಕ್ಕೆ ಏನು ಕ್ಲಾರಿಟಿ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊತೀವಿ. ಚೆಕ್ ಮಾಡ್ತಿರೋವಾಗ ನಾವು ನೋಡಿದ್ರೆ ಈ IPCA ಲ್ಯಾಬಲ್ಲಿ ಪ್ರೈಸ್ ಇನಿಷಿಯಲಿ ಒಂದು ಡೌನ್ ಮೂಮೆಂಟ್ ಆಗಿ ಒಂದು ಬಾಟಮಿಂದ ರೈಸ್ ಆಗಿ ಮೇಲ್ ಬರ್ತಿದೆ. ಮೇಲ್ ಬರ್ತಿರೋವಾಗ ಬೈ ಕೊಟ್ಟಿರೋದು ಈ ಆಪರ್ಚುನಿಟಿ. ಸೊ ಬೈ ಬಂದಿದೆ ಅಂದರೆ ಎಲ್ಲಿಂದ ಪ್ರೈಸ್ ಮೇಲ್ ಬಂತು, ಏನು ಸ್ಟ್ರೆಂತ್ ಇದೆ ಈ ಅಪ್ ಮೂಮೆಂಟಲ್ಲಿ ಅನ್ನೋ ಈ ಡೀಟೇಲ್ ತಿಳ್ಕೊಳಕ್ಕೆ ಹೊರಡ್ತೀವಿ. ನೋಡಿದಾಗ ಆಲ್ರೆಡಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಕೆಳಗಡೆ ಬರ್ತಿದ್ದಾಗ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಓಕೆ, 2 ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಈ 2 ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾದ ಮೇಲೆ ನಮಗೆ ಆ ಪಾಯಿಂಟಿಗೆ ಬರ್ತಾನೆ ನಮಗೊಂದು ಗೊತ್ತು, ಇಲ್ಲಿಂದ ಟರ್ನ್ ಆಗೋ ಚಾನ್ಸ್ ಇದೆ. ಓಕೆ, ಅಲ್ಲಿಂದ ಟರ್ನ್ ಆಗಿದೆ, ಪ್ರೈಸ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲ್ ಬಂದಿದೆ. ಓಕೆ, ಮೇಲ್ ಬಂದಾಗ ಸ್ವಲ್ಪ ದಿವಸ ಅದು ಇನ್ ಬಿಟ್ವೀನ್ ಟ್ರೆಂಡಲ್ಲಿತ್ತು, ಅಂದರೆ ಸೈಡ್ ವೇಸ್ ಅಂತ ಹೇಳ್ತಾರಲ್ಲ ಆ ಥರ ಇನ್ ಬಿಟ್ವೀನ್ ಟ್ರೆಂಡ್ ಅಂತ ಹೇಳ್ತೀವಿ. ಆ ಇನ್ ಬಿಟ್ವೀನಲ್ಲಿತ್ತು. ಆ ಇನ್ ಬಿಟ್ವೀನಿಂದ ಆಚೆ ಬಂದಿದೆ ವೆರಿ ರೀಸೆಂಟ್ಲಿ. ಅದು ಯಾವಾಗ? 27ನೇ ತಾರೀಕು ಡಿಸೆಂಬರ್, ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದಾಗ ನಮಗಿಲ್ಲಿ ನ್ಯೂ ಬೈಯಿಂಗ್ ಆಪರ್ಚುನಿಟಿ ತೋರಿಸ್ತಾ ಇದೆ. ಓಕೆ, ಸೊ ನಾವು ಈ ಪರ್ಟಿಕ್ಯುಲರ್ ಟ್ರೇಡ್ ತೊಗೊಳೋದಕ್ಕೆ ಏನಪ್ಪ ಕ್ಲಾರಿಟಿ ಅಂದಮೇಲೆ, ಕೆಳಗಡೆ ಒಂದು ಮೇಜರ್ ಡೈನಮಿಕ್ ಸಿಗ್ನಲಿಂದ ಬರ್ತಾ ಇದೆ, ಒಳ್ಳೆ ಸ್ಟ್ರೆಂತ್ ಇದೆ ಇದು ಅಪ್ ಮೂಮೆಂಟ್ಗೆ. ಓಕೆ, ಸೊ ಆ ಸ್ಟ್ರೆಂತ್ ಜೊತೆ ಮೇಲ್ ಬರ್ತಿರೋವಾಗ ಜೊತೇಲಿ ಬೈಯು ಕೊಟ್ಟಿದೆ. ಇವಾಗ ಆ ಇನ್ ಬಿಟ್ವೀನ್ ಟ್ರೆಂಡ್ ಇತ್ತಲ್ಲ ಅದರಿಂದ ಆಚೆ ಬಂದು ಬೈ ಕೊಟ್ಟಿದೆ. ಸೊ ಇದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ, ಸ್ಟ್ರೆಂತು ಇದೆ, ಪ್ಲಸ್ ಓವರ್ ಆಲ್ ಟ್ರೆಂಡ್ ಎಲ್ಲ ಇದಕ್ಕೆ ಪಾಸಿಟಿವೇ ಇದೆ. ಸೊ ಹಿಂದೆ ಮುಂದೆ ಯೋಚನೆ ಮಾಡೋಷ್ಟೇ ಇಲ್ಲ, ಸುಮ್ಮನೆ ಇದನ್ನು ಬೈ ಮಾಡೋಣ. ಸೊ ಇದನ್ನು ನಾವು ಆ ವರ್ಕ್ಶಾಪಲ್ಲಿ ನಾನಾಗೇ ಕೂತ್ಕೊಂಡು ಎಲ್ಲರಿಗೂ ಹೇಳಿಲ್ಲ,
ನಾರ್ಮಲಿ 2 ಡೇಸ್ ವರ್ಕ್ಶಾಪ್ ಮಾಡ್ತಿರೋವಾಗ 2 ಡೇಸ್ ಎಂಡಲ್ಲಿ ಈ ಪಾಯಿಂಟಿಗೆ ಬಂದು ನಾವು ಚೆಕ್ ಮಾಡಿದ್ದು. ಅಂದರೆ ಸಂಡೇ ಈವ್ನಿಂಗ್ ನಾವು ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ಒಂದು ಕ್ಲಾರಿಟಿ ಬಂದಿರುತ್ತೆ, ಈ ಸಬ್ಜೆಕ್ಟ್ ಬಗ್ಗೆ ಒಂದು ಅವೇರ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಈ ಸ್ಟಾಕ್ ಬಗ್ಗೆ ನಾನು ಡೀಟೇಲ್ಸ್ ಓಪನ್ ಮಾಡಿಕೊಂಡಾಗ ಅಟೆಂಡ್ ಆಗಿರೋ ಅಷ್ಟು ಮೆಂಬರ್ಸ್ ನಾನು ಅವ್ರನ್ನೇ ಕೇಳಿದೆ, ಇವಾಗ ಹೇಳಿ ಈ ಟ್ರೇಡ್ ಮಾಡ್ಬೋದಾ, ಯಾಕೆ ಮಾಡ್ಬೋದು, ಈ ಸಿಸ್ಟಮಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ನಿಮ್ಗೆ ಏನು ಕ್ಲಾರಿಟಿ ಇದೆ ಈ ಟ್ರೇಡ್ ತೊಗೊಳೋದಕ್ಕೆ ಅಂತ ಅವ್ರನ್ನ ಕೇಳಿ, ಅಲ್ಲಿ ಜಾಯ್ನ್ ಆಗಿರೋಂಥ ಪಾರ್ಟಿಸಿಪೆಂಟ್ಸ್ ಅವರು ಹೇಳಿ ಇದು ಮಾಡ್ಬೋದು, ಖಂಡಿತ ಇದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಅಂತ ಅವರು ವಿತ್ ಕನ್ವಿಕ್ಷನ್ ಹೇಳಿರೋಂಥ ಟ್ರೇಡ್ ಆಪರ್ಚುನಿಟಿ. ಅವ್ರು ಹೇಳಿರೋಂಥ ಆ ಒಂದು ಟ್ರೇಡ್ ಐಡೆಂಟಿಫೈ ಮಾಡಿರೋಂಥ ಒಂದು ಟ್ರೇಡ್ ಆಪರ್ಚುನಿಟಿನ ನಾನು ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗಿನ್ನ ಕ್ಲಾರಿಟಿ ಕೊಟ್ಟೆ. ಓಕೆ, ಇದು ಕರೆಕ್ಟ್ ಡಿಸಿಷನ್, ಕರೆಕ್ಟ್ ಅಬ್ಸರ್ವೇಷನ್ ಮಾಡಿದ್ದೀರಾ, ಕರೆಕ್ಟ್ ಟ್ರೇಡ್ ಆಪರ್ಚುನಿಟಿ ಐಡೆಂಟಿಫೈ ಮಾಡಿದ್ದೀರಾ, ಇದನ್ನು ಮಂಡೇ ಮಾಡ್ಬೋದು, ತೊಂದರೆನೇ ಇಲ್ಲ, ನೀವು ಯಾರ್ಯಾರು ಮಾಡ್ತಿರೋ ಮಾಡಿ ಅಂತ ಒಂದು ಡಿಸ್ಕಷನ್ ನಾವು ಮಾಡಿದ್ವಿ. ಸೊ ಮಾಡಿದವಾಗ ಜೊತೇಲಿ ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಫ್ಯೂಚರ್ಸಲ್ಲಿ ಮಾಡೋದಾ, ಆಪ್ಷನ್ಸಲ್ಲಿ ಮಾಡೋದಾ? ಸೊ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಇದ್ರದ್ದು ಮಾರ್ಜಿನ್ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಇದೆ, ಲಾಟ್ ಸೈಜ್ ಬಂದ್ಬಿಟ್ಟು 650 ಇದೆ. ಓಕೆ, ಸೊ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಇಷ್ಟು ಕ್ಯಾಪಿಟಲ್ ಇದ್ದರೆ ನಾವು ಟ್ರೇಡ್ ಮಾಡ್ಬೋದು. ನಿಮ್ಮಲ್ಲಿ ಯಾರ ಹತ್ರ ಅಷ್ಟು ಕ್ಯಾಪಿಟಲ್ ಇದ್ದರೆ ಈ ಟ್ರೇಡ್ ಮಾಡ್ಬೋದು, ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಎರಡನೇದು, ಇವಾಗ ಕ್ಯಾಪಿಟಲ್ ಕಡಿಮೆ ಇರೋರು, 2 ಲಕ್ಷ ಇಲ್ಲದೆ ಇರೋರು ಅವರು ಫ್ಯೂಚರ್ಸಲ್ಲಿ ಮಾಡೋಕ್ಕಾಗಲ್ಲ. ಆ ಥರ ಇರೋವಾಗ ಆಪ್ಷನ್ಸಿಗೆ ಬರಬೇಕು ಅಲ್ವಾ. ಒಬ್ರ ಹತ್ರ 1 ಲಕ್ಷ ಕ್ಯಾಪಿಟಲ್ ಇತ್ತು, ಇನ್ನೊಬ್ರ ಹತ್ರ 2 ಲಕ್ಷ ಕ್ಯಾಪಿಟಲ್ ಇತ್ತು, ಇನ್ನೊಬ್ರ ಹತ್ರ 50,000 ಕ್ಯಾಪಿಟಲ್ ಇರುತ್ತೆ. ಸೊ ಇವರೆಲ್ಲ ಹೆಂಗೆ ಮಾಡೋದು ಇದರಲ್ಲಿ ಅಂತ ಬಂದಾಗ, ಸರಿ ನಾವು ಆಪ್ಷನ್ ಚೈನಲ್ಲಿ ಕೂತ್ಕೊಂಡು ಚೆಕ್ ಮಾಡಿದ್ವಿ ಯಾವ್ಯಾವ ಸ್ಟ್ರೈಕ್ ಪ್ರೈಸ್, ಏನೇನು ಪ್ರೀಮಿಯಮ್ಸ್ ಅವೈಲೇಬಲ್ ಇದೆ. ಅಂದರೆ ಫ್ರೈಡೇ ಕ್ಲೋಸಿಂಗ್ ಪ್ರೈಸ್ ಬೇಸ್ಡ್ ಪ್ರೀಮಿಯಮ್ಸ್ ಏನಿತ್ತು, ಸೊ ಅದ್ರ ಬೇಸ್ಡ್ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಮಂಡೇ ಯಾವ ಸ್ಟ್ರೈಕ್ ಪ್ರೈಸ್ ಟ್ರೇಡ್ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಯಾಕಂದರೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡುವಾಗ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದರಲ್ಲಿ 1600 ಸ್ಟ್ರೈಕ್ ಪ್ರೈಸು, 1700 ಸ್ಟ್ರೈಕ್ ಪ್ರೈಸು, 1800 ಸ್ಟ್ರೈಕ್ ಪ್ರೈಸ್ ಇಂಥದ್ದೆಲ್ಲ ಚೆಕ್ ಮಾಡ್ತಾ ಬಂದ್ವಿ. ಬರ್ತಿರೋವಾಗ 1800 ಸ್ಟ್ರೈಕ್ ಪ್ರೈಸ್ ಆವತ್ತಿನ ದಿವಸ ನೋಡಿದ್ರೆ ಆಲ್ಮೋಸ್ಟ್ 11 ರೂಪಾಯಿ ರೇಂಜಲ್ಲಿ ಏನೋ ಇತ್ತು. ಅದೇ 1700 ಸ್ಟ್ರೈಕ್ ಪ್ರೈಸ್ ನೋಡಿದ್ರೆ ಅದೊಂದು 34-35 ರೇಂಜಲ್ಲೇನೋ, ಆ ರೇಂಜಲ್ಲೇನೋ ಇತ್ತು. ಮತ್ತು ಈ 1600 ಸ್ಟ್ರೈಕ್ ಪ್ರೈಸ್ ನೋಡಿದಾಗ ಅದೊಂದು 90 ಈ ರೇಂಜಲ್ಲೇನೋ ಇದೆ ಪ್ರೀಮಿಯಮ್ಮು. ನಾವು ನೋಡ್ತಿರೋದು ಆನ್ ಸಂಡೇ, ಫ್ರೈಡೇ ಕ್ಲೋಸಿಂಗ್ ಬೇಸ್ಡ್ ನಾವು ಸಂಡೇ ಚೆಕ್ ಮಾಡ್ತಿದ್ವಿ. ಸೊ ಇಲ್ಲಿ ಡಿಸಿಷನ್ ಏನಪ್ಪ ಅಂದರೆ, ನಾವು ಮಂಡೇ ಬೆಳಗ್ಗೆ ಇದನ್ನು ಬೈ ಮಾಡಬೇಕು ಅಂದರೆ ನೀವು ಈಕ್ವಿಟಿಯಲ್ಲಿ ಬೈ ಮಾಡಿ, ಡೆಲಿವರಿ ಬೇಸ್ಡ್ ಟ್ರೇಡ್ ಮಾಡಿ, ಫ್ಯೂಚರ್ಸಲ್ಲಿ ಬೈ ಮಾಡಿ, ಅಥವಾ ಆಪ್ಷನ್ಸಲ್ಲಿ ಕಾಲ್ ಆಪ್ಷನ್ ಬೈ ಮಾಡಿ. ಈ 3 ಆಪ್ಷನ್ ಇದೆ. ನಿಮ್ಮ ಕ್ಯಾಪಿಟಲ್, ನಿಮ್ಮ ಒಂದು ಕಂಫರ್ಟ್ ತಕ್ಕಂಗೆ ನೀವು ಡಿಸೈಡ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಡಿಸಿಷನ್ ತೊಗೊಂಡಾದಮೇಲೆ ಮಂಡೇ ಬೆಳಗ್ಗೆ ನಮ್ಮ ಆ ಸೆಷನ್ ಅಟೆಂಡ್ ಮಾಡಿದವರು ಒಬ್ಬರು ಮೆಂಬರ್ ನಾನು ಆಲ್ರೆಡಿ ಬೈ ಮಾಡಿದ್ದೀನಿ ಅಂತ ಒಂದು ಇನ್ಫಾರ್ಮೇಷನ್ ಅಪ್ಡೇಟು ಕೊಟ್ಟರು. ಓಕೆ, 1800 ಸ್ಟ್ರೈಕ್ ಪ್ರೈಸ್ ಅವ್ರಿಗೆ 9 ರೂಪಾಯಿ ಪ್ರೀಮಿಯಮ್ಗೆ ಅವರು ಬೈ ಮಾಡಿದ್ದಾರೆ. ಬಟ್ 1800 ಸ್ಟ್ರೈಕ್ ಪ್ರೈಸ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಬೈ ಮಾಡಿದರೆ 10 ರೂಪಾಯಿ 70 ಪೈಸೆಗೆ ಸಿಕ್ಕಿರೋದು. ಓಕೆ, ಅಥವಾ ಅದೇ 1700 ಸ್ಟ್ರೈಕ್ ಪ್ರೈಸ್ ಟ್ರೇಡ್ ಮಾಡಿದರೆ 91 ರುಪೀಸ್ ಪ್ರೀಮಿಯಮ್ ಸಿಕ್ಕಿರೋದು ಓಪನಿಂಗಲ್ಲಿ. 1700 ಸ್ಟ್ರೈಕ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 34 ರೂಪಾಯಿಗೆ ಸಿಕ್ಕಿರೋದು ಓಪನಿಂಗಲ್ಲಿ. 1600 ಸ್ಟ್ರೈಕ್ ಪ್ರೈಸ್ ನಿಮಗೆ 91 ರುಪೀಸ್ಗೆ ಪ್ರೀಮಿಯಮ್ಗೆ ಸಿಕ್ಕಿರೋದು. ಇವಾಗ ಈ ಪ್ರೀಮಿಯಮಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 10 ರೂಪಾಯಿ ಪ್ರೀಮಿಯಮಲ್ಲಿ ನೀವು 1 ಲಾಟ್ ಬೈ ಮಾಡಿದ್ದೀರಂದರೆ 650 ಲಾಟ್ ಸೈಜ್ 6,500 ರೂಪಾಯಿ ಇನ್ವೆಸ್ಟ್ಮೆಂಟ್. ಓಕೆ, ಅದೇ 1700 ಸ್ಟ್ರೈಕ್ ಪ್ರೈಸ್ 34 ರೂಪಾಯಿಗೆ ತೊಗೊಂಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 22,000 ಚಿಲ್ಲರೆ ಇನ್ವೆಸ್ಟ್ಮೆಂಟ್ ಆಗಿರೋದು. 1600 ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ದಿದ್ರೆ 91 ರುಪೀಸ್ ಪ್ರೀಮಿಯಮ್ಗೆ ನಿಮಗೆ ಆಲ್ಮೋಸ್ಟ್ 59,000 ಚೇಂಜ್ ನಿಮ್ಮ ಇನ್ವೆಸ್ಟ್ಮೆಂಟ್. ಸೊ ಈ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ಲು, ಆ ಕ್ಯಾಪಿಟಲ್ ತಕ್ಕಂಗೆ ಯಾವ ಸ್ಟ್ರೈಕ್ ಪ್ರೈಸ್ ಮಾಡಿದ್ರೆ ನನಗೆ ಕ್ಲಾರಿಟಿ ಇರುತ್ತೆ ಒಂದು. ಎರಡನೇದು, ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ನಾವು ನಾರ್ಮಲಿ ಹೇಳ್ಕೊಡ್ತೀವಿ. ಆಪ್ಷನ್ಸ್ ಟ್ರೇಡ್ ಮಾಡುವಾಗ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀವಿ. ಆ ಪ್ರಾಸೆಸ್ಸಲ್ಲಿ ಹೋದ್ರೂ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ಇದು ಕಂಪ್ಲೀಟ್ ಥಿಂಗ್. ಸೊ ಅವರು ಆ ಮೆಂಬರ್ 1800ಗೆ ತೊಗೊಂಡ್ರು, ಇನ್ನೊಬ್ಬರು ಯಾರು 1700 ತೊಗೊಂಡಿರ್ಬೋದು, ಕ್ಯಾಪಿಟಲ್ ಇರೋರು ತೊಗೊಂಡಿರ್ಬೋದಾಗಿತ್ತು.
ಅಲ್ಲಿಂದ ಏನಾಯಿತು? ಅಲ್ಲಿಂದ ಏನಾಗಿಲ್ಲ. ನಾವು ಅಂದ್ಕೊಂಡಂಗೆ ಆ ಸಿಸ್ಟಮ್ ಹೇಳ್ದಂಗೆ ಪ್ರೈಸ್ ಸುಮ್ಮನೆ ಮೇಲೋಯ್ತು. ನಾವು ಸುಮ್ಮನೆ ಇದ್ವಿ. ಇವತ್ತಿಗೆ ಅಂದರೆ 31 ಡಿಸೆಂಬರ್ 2024ಗೆ ಆ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಇನ್ನೂ ಹೈ ಹೋಗಿದೆ. ಅಂದರೆ ಮಂಡೇ ಮಾರ್ನಿಂಗ್ ಈ ಸ್ಟಾಕ್ ಪ್ರೈಸ್ ಸಿಕ್ಕಿದ್ದು 1647. ಈ ರೇಟ್ಗೆ ನಮಗೆ ಓಪನಿಂಗ್ ಪ್ರೈಸಲ್ಲಿ ಬೈ ಮಾಡ್ಬೋದಾಗಿತ್ತು. ಓಕೆ, ಈ ರೇಟಿಗೆ ಓಪನ್ ಆದಾಗ ನೀವು ಫ್ಯೂಚರ್ಸಲ್ಲಿ ಆ ಟೈಮ್ ಏನು ರೇಟ್ ನಡೀತಿದೆಯೋ ಆ ರೇಟಿಗೆ ಬೈ ಮಾಡ್ಬೋದಾಗಿತ್ತು. ಅಲ್ಲಿಂದ ಹಿಡಿದು ಇವತ್ತಿಗೆ 31 ಡಿಸೆಂಬರ್ಗೆ ಅದು ಆಲ್ಮೋಸ್ಟ್ 1699 ತನಕ ಹೈ ಮಾಡಿದೆ. 1695 ಈ ರೇಂಜಲ್ಲೆಲ್ಲೋ ಕ್ಲೋಸ್ ಆಗಿದೆ. ಓಕೆ, ಸೊ ಫ್ಯೂಚರ್ಸಲ್ಲಿ ಬೈ ಮಾಡಿರೋ 1647 ಆ ರೇಂಜಾಗಿ ಬೈ ಮಾಡಿದರೆ ಅಲ್ಲಿಂದ ಹಿಡಿದು ಇವಾಗ 1695 ಇಟ್ಕೊಳ್ಳಿ, ಎಷ್ಟಾಯಿತು? ಬಟ್ ಪೊಸಿಷನ್ ಇನ್ನೂ ಹೋಲ್ಡಿಂಗಲ್ಲಿದೆ, ಇನ್ನೂ ಎಕ್ಸಿಟ್ ಬಂದಿಲ್ಲ. ಓಕೆ, ಇನ್ನೂ ಹೋಲ್ಡಿಂಗಲ್ಲಿದೆ. ಇವತ್ತಿಗೆ ಮಂಡೇ ಬೆಳಗ್ಗೆ ಎಂಟ್ರಿ ತೊಗೊಂಡು ಟ್ಯೂಸ್ಡೇಗೆ ಕ್ಲೋಸಿಂಗ್ ರೇಟ್ಗೆ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 31,000 ಚೇಂಜ್ ನಿಮಗೆ ಪ್ರಾಫಿಟಲ್ಲಿದೆ. ಅಂದರೆ ನೀವು 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಎಲ್ಲಿ ಎಷ್ಟು ಬರ್ತಾ ಇದೆ? ಆಲ್ಮೋಸ್ಟ್ 15% ರಿಟರ್ನ್ಸ್ ಇಲ್ಲಿ ಬಂದೇ ಬಿಡ್ತು ನಿಮಗೆ. ಓಕೆ, 2 ಡೇಸಲ್ಲಿ. ಇದೇ ಆಪ್ಷನ್ಸಲ್ಲಿ ತೊಗೊಳ್ಳಿ. 10 ರೂಪಾಯಿ ಪ್ರೀಮಿಯಮ್ 1800 ಸ್ಟ್ರೈಕ್ ಪ್ರೈಸ್, ನೀವು 10 ರೂಪಾಯಿ ಚೇಂಜ್ ಪ್ರೀಮಿಯಮಲ್ಲಿ ನೀವು ಬೈ ಮಾಡ್ಕೊಂಡಿದ್ದಿದ್ರೆ 17 ರೂಪಾಯಿ ಹೈ ಮಾಡಿದೆ ಇವತ್ತಿನ ದಿವಸ. ಅಂದರೆ ಆಲ್ಮೋಸ್ಟ್ 70% ರಿಟರ್ನ್ಸ್ ತೋರಿಸಿದೆ. ಓಕೆ, ಅದೇ ನೀವು ಯಾವುದದು 1700 ಸ್ಟ್ರೈಕ್ ಪ್ರೈಸ್ದು 34 ರುಪೀಸ್ ಚೇಂಜಲ್ಲಿ ನೀವೇನಾದರೂ ಬೈ ಮಾಡಿದರೆ 51 ರೂಪಾಯಿ ಹೈ ಮಾಡಿದೆ ಇವತ್ತಿನ ದಿವಸ. ಇನ್ನೂ ಹೋಲ್ಡಿಂಗಲ್ಲಿದೆ, ಎಲ್ಲೂ ಎಕ್ಸಿಟ್ ಬಂದಿಲ್ಲ. ಓಕೆ, ಅದೇ 1600 ಸ್ಟ್ರೈಕ್ ಪ್ರೈಸ್ ನೀವು ಮಾಡಿದರೆ 91 ರುಪೀಸ್ ಇದ್ದಿದ್ದು ಪ್ರೀಮಿಯಮು 111 ತನಕ ಹೋಗಿದೆ. ಇವಾಗ ನೋಡಿ ಈ ಆಪ್ಷನ್ಸಲ್ಲಿ ಅಟ್ರ್ಯಾಕ್ಷನ್ ಎಲ್ಲಿದೆ ಅಂದ್ಬಿಟ್ಟು 10 ರೂಪಾಯಿ ಇದ್ದಿದ್ದು 17 ರೂಪಾಯಿಗೆ ಹೊಟ್ಟೋಯ್ತು. 34 ರೂಪಾಯಿ ಇದ್ದಿದ್ದು 51 ರೂಪಾಯಿಗೆ ಹೋಯಿತು, ಸ್ವಲ್ಪ ಕಡಿಮೆ. ಅದೇ 91 ರೂಪಾಯಿಗೆ ಇದ್ದಿದ್ದು ಬರೀ 111 ರೂಪಾಯಿ ತನಕನೇ ಹೋಗಿದೆ ಅಲ್ವಾ? ಸೊ 10 ರೂಪಾಯಿ ಪ್ರೀಮಿಯಮ್ ತೊಗೊಂಡಿರೋರು 6,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವ್ರಿಗೆ 4,500 ಚಿಲ್ಲರೆ ಪ್ರಾಫಿಟ್, 70% ಪ್ರಾಫಿಟ್ ಕನಕ್ಕೆ ತೋರಿಸ್ಬಿಡ್ತದೆ. ಇನ್ನು ಹೋಲ್ಡಿಂಗಲ್ಲಿದೆ, ಎಕ್ಸಿಟ್ ಆಗಿಲ್ಲ. ಓಕೆ, ಸೊ ಕ್ಲೋಸಿಂಗ್ ಪ್ರೈಸ್ಗೆ ಪ್ರೀಮಿಯಮ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಇನ್ನು ಹೋಲ್ಡಿಂಗಲ್ಲೇ ಇದೆ. ಆ ಸಿಸ್ಟಮ್ ಯಾವಾಗ ಎಕ್ಸಿಟ್ ಹೇಳುತ್ತೋ ಆವಾಗ ಮಾಡೋಣ. 70% ರಿಟರ್ನ್, 1800 ಸ್ಟ್ರೈಕ್ ಪ್ರೈಸ್ ದೂರ OTM. ನಾನು ಅದು ಹೇಳ್ತಿರೋವಾಗಲೇ ಸುಮಾರು ಜನ ವರ್ಕ್ಶಾಪಲ್ಲಿ, ಸರ್ ಅಷ್ಟು ದೂರ OTM ಅದು ಹೆಂಗೆ ಮಾಡೋದು? ಓಕೆ, ಅಷ್ಟು ದೂರ OTM ತೊಗೊಂಡು ಪ್ರೀಮಿಯಮ್ ಟೈಮ್ ಡಿಕೆ ಆಗಿಬಿಟ್ರೆ, ಅದಾಗ್ಬಿಟ್ರೆ ಆಗ್ಬಿಟ್ರೆ ಎಲ್ಲ ಅಲ್ಲ, ಅದು ಒಳ್ಳೆ ಸ್ಟ್ರೈಕ್ ಪ್ರೈಸ್ ಮಾಡ್ಬೋದು. ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ಗೆ ಆ ಸ್ಟ್ರೈಕ್ ಪ್ರೈಸ್ ಕರೆಕ್ಟ್ ಇರುತ್ತೆ, ಅಥವಾ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಈ ಸ್ಟ್ರೈಕ್ ಪ್ರೈಸ್ ಬನ್ನಿ. ಓಕೆ, ಸೊ ಅದೆಲ್ಲ ತಲೆ ಕೆಡ್ಸ್ಕೊಬಿಡಿ, ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗಿ. ಅಂದರೆ 10 ರೂಪಾಯಿ ತೊಗೊಳ್ಳೋವಾಗ ನಾರ್ಮಲ್ ಇವಾಗ ಅವ್ರು 9 ರೂಪಾಯಿಗೆ ತೊಗೊಂಡಿದ್ದಾರೆ, ಇಲ್ಲ ನಾರ್ಮಲ್ ಓಪನ್ನಲ್ಲೇ ಬೈ ಮಾಡಿದರೆ 10 ರೂಪಾಯಿಗೆ ಸಿಕ್ಕಿರೋದು. ನಾರ್ಮಲಿ 10 ರೂಪಾಯಿಗೆ ಬೈ ಮಾಡೋವಾಗ ಯಾರಿಗೂ ಧೈರ್ಯನೇ ಇರೋದಿಲ್ಲ. ಮಾಡೋಕ್ಕೆ ಮುಂಚೆನೇ ಒಂದು ಹೆಸಿಟೇಷನ್, ಅಯ್ಯೋ ಇದು ನಿಜವಾಗ್ಲೂ ದುಡ್ಡು ಕೊಡುತ್ತಾ ಇಲ್ವೋ ಅಂದ್ಬಿಟ್ಟು. 10 ರೂಪಾಯಿ ಇರೋದು 17 ರೂಪಾಯಿ ತೋರಿಸ್ತಲ್ಲ. ಓಕೆ, 34 ರೂಪಾಯಿ ಇರೋದು 51 ರೂಪಾಯಿ ಬಂತು, 17 ಪಾಯಿಂಟ್ ಬೆನಿಫಿಟಲ್ಲಿ ತೋರಿಸಿದೆ. ಅಂದರೆ ನಮಗೆ ಆಲ್ಮೋಸ್ಟು 11,000 ಚಿಲ್ಲರೆ ಪ್ರಾಫಿಟ್ ಕೊಟ್ಟಿದೆ. ಎಷ್ಟಿಗೆ? 22,000ಕ್ಕೆ ಆಲ್ಮೋಸ್ಟ್ ನಮಗೆ 11,000 ಚಿಲ್ಲರೆ ಸಿಗ್ತಾಯಿದೆ. ಅಂದರೆ ಕ್ಲೋಸ್ ಟು ನಿಯರ್ ಬೈ 50% ರಿಟರ್ನ್ಸ್ ಆಯಿತಾ? ಓಕೆ, ಅದೇ 91 ರುಪೀಸ್ 1600 ಸ್ಟ್ರೈಕ್ ಪ್ರೈಸ್ 91 ರುಪೀಸ್ ತೊಗೊಂಡಿರೋದು 59,000 ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟಾಯಿತು? ಆಲ್ಮೋಸ್ಟ್ 25% ಹತ್ರ ನಿಮಗೆ ಈ ರಿಟರ್ನ್ಸ್ ಇದರಲ್ಲಿ ಇನ್ ದ ಮನಿ ಸ್ಟ್ರೈಕ್ ಪ್ರೈಸಲ್ಲಿ ಸಿಗ್ತಾ ಇರೋದು. ಓಕೆ, ಪರ್ಸಂಟೇಜ್ ವೈಸ್ ನೋಡಿದಾಗ OTM ಸ್ಟ್ರೈಕ್ ಪ್ರೈಸಲ್ಲಿ ಜಾಸ್ತಿ ಪರ್ಸಂಟೇಜ್ ರಿಟರ್ನ್ಸ್ ಬಂದಿದೆ. ಪ್ರಾಫಿಟ್ ಅಮೌಂಟ್ ಅಂತ ಚೆಕ್ ಮಾಡಿದಾಗ OTM ಸ್ಟ್ರೈಕ್ ಪ್ರೈಸ್ 1800 ಸ್ಟ್ರೈಕ್ ಪ್ರೈಸಲ್ಲಿ 70% ರಿಟರ್ನ್ಸ್ ಬಂದಿದ್ರು ಅಲ್ಲಿ ಬರೀ 4,500 ಪ್ರಾಫಿಟ್ ಬಂದಿರೋದು. ಓಕೆ, ಸೊ ಈ ಒಂದು ಕ್ಲಾರಿಟಿ ಕರೆಕ್ಟಾಗಿರಬೇಕು. ಇದರಲ್ಲಿ ಜಾಸ್ತಿ ಬಂತಲ್ಲ ಇಲ್ಲಿ ಹೋಗ್ಬಿಡೋಣ, ಅದರಲ್ಲಿ ಜಾಸ್ತಿ ಬಂತಲ್ಲ ಅಲ್ಲಿ ನುಗ್ಬಿಡೋಣ, ಹಂಗೆಲ್ಲ ನುಗ್ಗೋದಲ್ಲ. ಕೈಯಲ್ಲಿ ಕ್ಯಾಪಿಟಲ್ ಎಷ್ಟಿದೆ ಆ ಕ್ಯಾಪಿಟಲ್ಗೆ ಯಾವ್ದು ಕರೆಕ್ಟ್, ಯಾವ ಸ್ಟ್ರೈಕ್ ಪ್ರೈಸ್ ಕರೆಕ್ಟ್, ಯಾವ್ದು ಮಾಡಿದ್ರೂ ಪ್ರಾಫಿಟ್ ಇದೆ, ಹೌದಾ ಇಲ್ವಾ? 6,500 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ 4,500 ಪ್ರಾಫಿಟ್ ತೋರಿಸಿದೆ ಅಂದರೆ ಇನ್ನೇನು ಬೇಕು? 2 ದಿವಸದಲ್ಲಿ ಸಿಂಗಲ್ ಟ್ರೇಡ್. ಅದು ಇನ್ನು ಹೋಲ್ಡಿಂಗಲ್ಲಿ ಬೇರೆ ಇದೆ. ನಮ್ಮ ಡೈನಮಿಕ್ ಸಿಸ್ಟಮ್ ಪ್ರಕಾರ ಅದು ಯಾವಾಗ ಎಕ್ಸಿಟ್ ಕೊಡುತ್ತೋ ಅದು ಕೊಡೋವಾಗ ಆ ಪ್ರೀಮಿಯಮ್ ಎಲ್ಲಿರುತ್ತೋ ಇನ್ನೂ ಗೊತ್ತಿಲ್ಲ. ಓಕೆ, ಬಟ್ ನಾವೇನು ಮಾಡ್ತೀವಿ, ಸಿಸ್ಟಮ್ ಏನು ಹೇಳಿದೆ ಅದನ್ನು ಕಣ್ಮುಚ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಫ್ಯೂಚರ್ಸಲ್ಲಿ ಮಾಡಿದರೆ ಬೆನಿಫಿಟ್ ಯಾವ ಥರ, ಆಪ್ಷನ್ಸಲ್ಲಿ ಮಾಡಿದರೆ ಬೆನಿಫಿಟ್ ಯಾವ ಥರ, ಈ ಎರಡನ್ನೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ಮೇಯ್ನ್ಲಿ ಈ ವಿಡಿಯೋ ಇವತ್ತು ಮಾಡೋದಕ್ಕೆ ಏನಪ್ಪ ಅಂದರೆ,
ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಹೊಸದಾಗಿ ಜಾಯ್ನ್ ಆಗಿರೋಂಥ ಮೆಂಬರ್ಸ್ ಈ ಸ್ಯಾಟರ್ಡೇ ಅಂದರೆ 27th ಡಿಸೆಂಬರ್ 28th ಡಿಸೆಂಬರ್ 2 ದಿವಸ ವರ್ಕ್ಶಾಪ್ ಅಟೆಂಡ್ ಮಾಡಿರೋದ್ರಲ್ಲಿ 28ನೇ ತಾರೀಕು ಲಾಸ್ಟ್ ಸೆಷನ್ನಲ್ಲಿ ಅವರಾಗೆ ಕ್ಲಾರಿಟಿಯಿಂದ ಹೇಳಿದ್ದು ಈ ಟ್ರೇಡ್ ಕ್ಲಿಯರ್ ಇದೆ ಮಾಡ್ಬೋದು ಅಂತ ಹೇಳಿರೋಂಥ ಟ್ರೇಡ್, ಅವರು ಡಿಸಿಷನ್ ತೊಗೊಂಡು ಅವ್ರು ಐಡೆಂಟಿಫೈ ಮಾಡಿರೋಂಥ ಟ್ರೇಡ್ ಇವತ್ತು ಬೆನಿಫಿಟ್ ಕೊಟ್ಬಿಡ್ತು. ಓಕೆ, ಸಿಂಪಲ್ ಆ್ಯಂಡ್ ಈಸಿ ಎಫರ್ಟ್ಲೆಸ್ ಟ್ರೇಡಿಂಗ್ ಅಂದರೆ ಇಷ್ಟೇ. ನಮಸ್ಕಾರ.